ಅಲ್ಲಿ ನೋಡಿ ಟಿಪಿಕಲ್ ಅವರು. ಸೊ ಇವಾಗ ಜಸ್ಟ್ ಮಾತಾಡಿಸ್ಕೊಂಡು ಬಂದಿದೀವಿ. ಸೊ ಗೈಸ್, ಹಾಗೆ ನಾನು ಇಷ್ಟು ದಿನ ಯಾಕೆ ವ್ಲಾಗ್ ನ ಮಾಡ್ತಿರ್ಲಿಲ್ಲ ಅಂತ ಅಂದ್ರೆ, ನನಗೆ ಕಾಲೇಜಲ್ಲಿ ಇಂಟರ್ನಲ್ಸ್ ಇತ್ತು. ಸೊ ಅದು ಓದ್ಕೊಳ್ಳೋದೆಲ್ಲ ಇತ್ತು. ಸೊ ಅದಕ್ಕೆ ಇಷ್ಟು ದಿನ ಎಲ್ಲ ವ್ಲಾಗ್ ನ ಮಾಡ್ತಾ ಇರ್ಲಿಲ್ಲ. ಸೊ ನೋಡಿ, ಸ್ಕ್ಯಾಮ್ ಮಾಡ್ತವನೆ. ಹೊಸ ನೋಟು ATM ಇಂದ ತೆಗ್ದಿದ್ದು ಅವ್ನು ಹಿಡ್ಕೊತವನೆ. ಅವನದು ಹಳೆ ನೋಟ್ನ ಇಲ್ಲಿಗೆ ಹಾಕ್ಬಿಟ್ಟೆ ಅವರು ಕೊಡ್ತಾನಂತೆ. ಕಾಲಲ್ಲಿ ತೊಳ್ಕೊಂಡು ಹೋಯ್ತವನೆ. ಗಾಡಿ ಸ್ಟಾರ್ಟ್ ಆಗಲ್ಲ. ಫುಲ್ ಪೆಟ್ರೋಲ್ ಎಂಟಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಸೊ ಇವಾಗ ನಾವು ವಿಜಯನಗರ ಹೋಗ್ಬೇಕು. ಸೊ ಅದಕ್ಕಿಂತ ಮುಂಚೆ ಪೆಟ್ರೋಲ್ ಹಾಕ್ತಾ ಹೋಗ್ತಾ ಇದೀವಿ. ಗಾಡಿಲಿ ಪೆಟ್ರೋಲ್ ಬೇರೆ ಇಲ್ಲ, ಆಫ್ ಆಗ್ಬಿಡೈತೆ ಗಾಡಿ. ಪೆಟ್ರೋಲ್ ಹಾಕ್ಸ್ಬೇಕು. ಅದು ಎಷ್ಟು ಇರೋದು 50 ರೂಪಾಯಿ. 50 ರೂಪಾಯಿಗೆ ಹಾಕಿಸ್ಬೇಕು. ಇವಾಗ ಹಾಕಿಸ್ಕೊಂಡು ಹಾಗೆ ವಿಜಯನಗರ ಹೋಗ್ಬೇಕು. ಬನ್ನಿ ನೋಡೋಣ. ಹೋಗ್ಬಿಟ್ಟು ಇವನೇನೋ ಫೈಲ್ ಏನೋ ಇಸ್ಕೊಂಡ್ ಬರ್ಬೇಕಂತೆ. ಸೊ ಅದು ಇಸ್ಕೊಂಡ್ ಬರ್ಬೇಕು ಈಗ ವಿಜಯನಗರ ಹೋಗ್ಬಿಟ್ಟು. ಹೇಳು. ಕಾಲಲ್ಲಿ ತೊಳ್ಕೊಂಡು ಹೋಯ್ತವನೆ. ಗಾಡಿ ಸ್ಟಾರ್ಟ್ ಆಗಲ್ಲ. ಫುಲ್ ಪೆಟ್ರೋಲ್ ಎಂಟಿ. ಟ್ರೈ ಇಳಿಬೇಕಾ? ಲಾಂಗ್ ಪ್ರೆಸ್ ಮಾಡಿ ರೈಟ್. ಗಾಯ್ಸ್, ಫೈನಲಿ ಪೆಟ್ರೋಲ್ ಹಾಕ್ಸಿ ಹೋಗ್ತಾ ಇದೀವಿ. ಈಗ ವಿಜಯನಗರ ಹೋಗ್ಬೇಕು. ಲೊಕೇಶನ್ ಕಳಿಸ್ಕೊಳೋಣ. ಸ್ಟ್ರೈಟ್ ಹೋಗು. ಇದೆ ವಿಜಯನಗರ 3rd ಸ್ಟೇಜ್. ಎಲ್ಲಿ ಬರೋದು? ವಿಜಯನಗರ 4th ಸ್ಟೇಜ್ ಇಂದ ಹಿಂದೆನಾ? ಇದು ಏನೋ ಹೋಗ್ತೀರಾ? ಹೋಗು ಸ್ಟ್ರೈಟ್ ಹೇಳ್ತೀನಿ. ವಿಜಯನಗರ ಇಂಕಲ ಗಂಟ ಹೋಗು. ಇಂಕಲ್ ಗಂಟ. ಪವರ್ ರೈಡ್ ಹತ್ರ ಹೋಗಲ್ಲ ಇವಾಗ. 50 ರೂಪಾಯಿ ಎಂದಿಗೆ ಹೋಯ್ತು ಹೇಳು. ಪವರ್ ರೈಡ್ ಗಂಟ ಹೋಗ್ಬಿಡು. ಹಂಗೆ ಹೊಟ್ಟೋಗದ ನೋಡು. ಹಾ ನೋಡಿ ಗೈಸ್, ಇವಾಗ ಟಿಪಿಕಲ್ ಅವರ ಪವರ್ ರೈಡ್ ಹತ್ರ ಹೋಗ್ತಾ ಇದೀವಿ. ಅದೇನೋ ಟ್ಯೂನಿಂಗ್ ಮಾಡ್ತೀವಿ ಅಂತ ಹಾಕಿದ್ರು ಸ್ಟೋರಿ ಪವರ್ ರೈಡ್ ಅಕೌಂಟ್ ಅಲ್ಲಿ. ಸೊ ನೋಡೋಣ ಟಿಪಿಕಲ್ ಅವ್ರು ಇರ್ತಾರ ಅಂತ. ಇದ್ರೆ ಫುಲ್ ಖುಷಿ ಆಗುತ್ತೆ. ನೋಡೋಣ. ಈಗ ಹೋಗ್ತೀವಿ. ಸಿಕ್ಕಿದ್ರೆ ಮಾತ್ರ ಸಕ್ಕತ್ತಾಗಿರ್ತದೆ ಅನ್ಕೊಳ್ಳಿ. ಅಲ್ಲಿ ಈಗ ಟ್ಯೂನಿಂಗ್ ಮಾಡ್ತೀವಂತ ಸ್ಟೋರಿ ಹಾಕಿ ಒಂದು ಅರ್ಧ ಗಂಟೆ ಆಗಿತ್ತೇನೋ. ಸೊ ನೋಡೋಣ ಏನಾಗುತ್ತೆ ಅಂತ. ಮುಂದೆನೆ ಪೊಲೀಸ್ ಹೋಗ್ತವ್ರೆ. ನಾವಿಬ್ರು ಬೇರೆ ಹೆಲ್ಮೆಟೇ ಹಾಕಿಲ್ಲ. ರೈಟ್ ತಗೋ. ಇಲ್ಲಿ ಬೇಡ, ರೈಟ್ ತಗೋ. ಇಲ್ಲ ರೈಟ್ ತಗೊಳ್ಳೋ. ಹಿಂಗ ಹೋಗೋಣ. ಹಿಂಗೆ ಹೋಗು. ಸರ್ವಿಸ್ ರೋಡಲ್ಲಿ ಸಿಗ್ನಲ್ ಐತೆ. ಸಿಗ್ನಲ್ ಐತೆ ಅಂತ ಅಂದ್ರು ಇದೇ ರೋಡಲ್ಲಿ ಹೋಗ್ತಾನೆ. ಪೊಲೀಸ್ ಬೇರೆ ಇದ್ರೆ ಅಷ್ಟೇ. ಪೊಲೀಸ್ ಅಲ್ಲೇ ಹೋಗ್ತವ್ರ ನೋಡಿ. ಜರ್ಕೊಡಿತಾ? ಇವಾಗ ತಾನೇ ಕಾಲೇಜ್ ಬಿಡ್ತು. ಸೊ ಬಿಟ್ಟಿದ ತಕ್ಷಣ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಫೈಲ್ ಇಸ್ಕೊಬರಕ್ಕೆ ಹೋಗ್ತಾ ಇರೋದು. ಇವತ್ತು ನಮ್ದು ಪ್ರಾಜೆಕ್ಟ್ ಸಬ್ಮಿಟ್ ಇತ್ತು ಅನ್ಕೊಳ್ಳಿ. ಆ ಪ್ರಾಜೆಕ್ಟ್ ತೋರ್ಸಿದ್ವಿ. ಫುಲ್ ಮ್ಯಾಮ್ ಎಲ್ಲ ಫುಲ್ ಖುಷಿಯಾಗಿದ್ರು. ನೋಡೋಣ. ಇವತ್ತೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರು, ಬಟ್ ಅದನ್ನ ಟ್ಯೂಸ್ಡೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಗೈಸ್, ಹೋಗಿದ್ವಿ ಟಿಪಿಕಲ್ ಅವ್ರದ್ದು ಪವರ್ ರೈಡ್ ಶಾಪ್ ಹತ್ರ. ಸೊ ನಾವು ಹಿಂಗ್ ಹೋಗ್ತಿದ್ವಿ. ಅವ್ರು ಈ ಕಡೆಯಿಂದ ಹಿಂಗೆ ಪಾಸ್ ಆದ್ರು. ಬಟ್ ಅದ್ರಲ್ಲಿ ಟಿಪಿಕಲ್ ಅವ್ರು ಇರ್ಲಿಲ್ಲ. ಬೇರೆಯವರು ಕಾರ್ ಫಾರ್ಮರ್ಸ್ ಅವ್ರು ಒಬ್ರು ಇರ್ತಾರೆ, ಅವ್ರು ಇದ್ರು. ಸೊ ಅದಕ್ಕೆ ಏನು ವಿಡಿಯೋ ಮಾಡ್ಲಿಲ್ಲ ಅಲ್ಲಿ. ಒಂದ್ಸಲ ಹೋಗ್ತೀನಿ ಗೈಸ್. ಟಿಪಿಕಲ್ ಅವ್ರು ಇದ್ದಾಗ್ಲೇ ಹೋಗ್ತೀನಿ ಒಂದ್ಸಲ. ಸೊ ಇವಾಗ ಸದ್ಯಕ್ಕೆ ವಿಜಯನಗರ ಹೋಗ್ತಾ ಇದೀವಿ. ಒಂದು ಫೈಲ್ ಇಸ್ಕೊಂಡ್ ಬರಕ್ಕೆ. ಅದನ್ನೇ ಒಂದ್ 3 ಸಲ ಹೇಳ್ತಾ ಇದೀವಿ. ಫೈಲ್ ಇಸ್ಕೊಂಡ್ ಬರಕ್ಕೆ 3-4 ಸಲ ಹೇಳ್ತಾ ಇದೀನಿ. ಬಟ್ ಇಸ್ಕೊಂಡ್ ಬಂದ ಹಾಗೆ ಮನೆಗೆ ಹೋಗಿ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್.
ಗೈಸ್ ಫೈನಲ್ ಈಗ ಫೈಲ್ನೆಲ್ಲ ಈಸ್ಕೊಂಡ್ ಬಂದಾಯ್ತು. ಈಗ ಟಿಪಿಕಲ್ ಅವ್ರು ಒಂದು ಸ್ಟೋರಿ ಹಾಕಿದ್ರು 20 ಮಿನಿಟ್ಸ್ ಏಕೋ. ಸೊ 1 ಅವರ್ ಅವರು ಪವರ್ ರೈಡ್ ಶಾಪ್ ಹತ್ರ ಇರ್ತಾರಂತೆ ಅದೇನು ಕ್ಯಾಂಪಿಂಗ್ಗೆ. ಸೊ ಇವಾಗ ಹೋಗದ ನೋಡೋಣ ಸಿಗ್ತಾರ ಏನು ಅಂತ. ಬಾ ನಡಿ. ಗೈಸ್ ಇವಾಗ ಹೋಗದ, ಸಿಕ್ಕಿದ್ರೆ ಮಾತಾಡ್ಸ್ಕೊಂಡ್ ಬರದ. ಗೈಸ್ ಫೈನಲಿ ಬಂದ್ವಿ ಅವ್ರ ಅಂಗಡಿ ಹತ್ರನೇ. ಸೊ ಹೋಗ್ತಾ ಇದೀವಿ. ಇನ್ನ ಜಸ್ಟ್ ಅಲ್ಲೇ ಒಂದು ವೈಟ್ ಕಾರ್ ನಿಂತಿದೆ, ಅಲ್ಲಿ ಮುಂದೆ ಇರೋದು. ಸೊ ಅವ್ರು ಇದ್ರೆ ಸಾಕು, ಫುಲ್ ಖುಷಿ. ಇರ್ತೀನಿ ಅಂತ ಹೇಳಿದ್ರೆ, ಬಟ್ ಇವಾಗ ಸಿಗ್ತಾರ ಏನು ಅಂತ ಗೊತ್ತಿಲ್ಲ. ಈಗ ಜಸ್ಟ್ ಒಂದು 20 ಮಿನಿಟ್ಸ್ ಆಗೋ ಸ್ಟೋರಿ ಹಾಕಿದ್ರು. ಸೊ ಅದನ್ನ ನೋಡ್ಕೊಂಡು ಹಾಗೆ ಬಂದಿದ್ದೀನಿ. ನೋಡೋಣ ಸಿಗ್ತಾರ ಏನು ಅಂತ. ಅಲ್ಲೇ ನಿಂತೈತಲ್ಲ ಗೈಸ್, ಇಲ್ಲೇ ನೋಡಿ ಕರ್ಕೊಂಡು ಬಂದಿದ್ದು. ಗೈಸ್ ಇಲ್ಲೇ ನೋಡಿ ಟಿಪಿಕಲ್ ಅವ್ರದ್ದು ಕಾರ್ ಇದೆ. ಸೊ ಅಲ್ಲೇ ಇದ್ದಾರೆ ಅವರು. ಗೈಸ್ ಅಲ್ಲಿ ನೋಡಿ ಟಿಪಿಕಲ್ ಅವರು. ಸೊ ಇವಾಗ ಜಸ್ಟ್ ಮಾತಾಡಿಸ್ಕೊಂಡು ಬಂದ್ವಿ. ಸೊ ಇವಾಗ ಜಸ್ಟ್ ಮನೆಗೆ ಹೊರಡೋಣ ಹಾಗೆ. ಗೈಸ್ ಸೊ ಈಗ ಫೈನಲಿ ಮನೆಗೆ ಬಂದೆ. ಸೊ ಅಲ್ಲಿ ಹೋಗಿದ್ವಲ್ಲ ನಾನು ಮತ್ತೆ ಇವನು ಟಿಪಿಕಲ್ ಅವ್ರ ಹತ್ರ. ಸೊ ಅಲ್ಲಿ ಜಾಸ್ತಿ ಏನು ಮಾತಾಡಿಸ್ಲಿಲ್ಲ. ಅವರು ಒಂದು ಬ್ಲಾಗ್ ಮಾಡ್ತಾ ಇದ್ರು, ಥಾರ ಅದು ಹಳೇದು ಥಾರ್ದು ಬ್ಲಾಗ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಜಸ್ಟ್ ಹಂಗೆ ಬಂದ್ವಿ. 2 ಫೋಟೋ ತಗೊಂಡ್ವಿ, ನಂದು ಒಂದು ಮತ್ತೆ ಟಿಪಿಕಲ್ ಅವ್ರ ಜೊತೆ. ಸೊ ಚೆನ್ನಾಗಿತ್ತು. ಬಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿಸ್ಬೇಕಿತ್ತು. ಬಟ್ ಅವರು ಬ್ಲಾಗ್ ಅಲ್ಲಿ ಬಿಸಿ ಇದ್ರು. ಸೊ ಅದಕ್ಕೆ ಜಸ್ಟ್ 2 ಫೋಟೋ ತಗೊಂಡು ಹಾಗೆ ಬಂದ್ವಿ. ಇವನು ರಮೀಸ್ ಬೇರೆ ಅವನು ಮಲ್ಕೊಂಡಿದ್ದ ಅಂದ್ಬಿಟ್ಟು ಫೋನ್ ಬೇರೆ ಎತ್ತಲಿಲ್ಲ. ಇವಾಗ ಫುಲ್ ಉರ್ಕೊಂಡ್ ಬ್ಲಾಸ್ಟ್ ಆಗಿರ್ತಾನೆ. ನೋಡೋಣ ಬರ್ಲಿ, ಬಂದಾದ್ಮೇಲೆ ಅವನು ಹೆಂಗ್ ಅನ್ನಿಸ್ತು ಅಂತ ಅದನ್ನು ಕ್ಲಿಪ್ ಹಾಕ್ತೀನಿ ಒಂದು ನೋಡಿ. ಅವನು ಉರ್ಕೊಂಡಿರ್ತಾನೆ ಫುಲ್. ಅವನು ನಾವು ಫೋನ್ ಮಾಡಿದ್ವಿ, ಏನ್ ಮಾಡೋದು, ಅವನೇ ಎತ್ತಲಿಲ್ಲ, ಮಲ್ಕೊಂಡಿದ್ದ. ಅವ್ರ ಮನೆ ಹತ್ರ ಹೋದ್ವಿ, ಅವ್ರ ಅಮ್ಮ ಮಲ್ಗೋನೆ ಅಂತ ಅಂದ್ರು. ಸೊ ಅದಕ್ಕೆ ನಾನು ಮತ್ತೆ ಇವನ್ ಇಬ್ರೇ ಹೋಗ್ಬಿಟ್ಟು ಸೆಲ್ಫಿ ಫೋಟೋ ತಗೊಂಡ್ ಬಂದ್ವಿ ಅಷ್ಟೇ. ಏನ್ ಹೇಳು, ಹೆಂಗಿತ್ತು? ಚೆನ್ನಾಗಿತ್ತು. ಆಮೇಲೆ ಅಷ್ಟೇ ಗೈಸ್, ಅಷ್ಟೇ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಸ್ಟೋರಿ. ಫೋನ್ ಮಾಡದ್ನಲ್ಲ, ಏನಕ್ಕೆ ಎತ್ತಲಿಲ್ಲ, ಅದಕ್ಕೆ ನಾನೇ ನೋಟೋದು. ಗೈಸ್ ನೋಡಿ ಗೈಸ್, ಫುಲ್ ಉರ್ಕೊಂಡ್ ಬ್ಲಾಸ್ಟ್ ಆಗ್ಬಿಡವ್ನಿ. ದೋಸ ಮುಖ ಎಲ್ಲ ಹೇಳ್ದೆ ಉರ್ಕೊಂಡಿದೀನಿ ಅಂತ. ಹಂಗೆ ತಾನೇ ಇರೋದ್ ನೀನು. ವಿಡಿಯೋ ಮಾಡ್ತಾ ಬಂದಿದ್ದೆ, ವಿಡಿಯೋ ಮಾಡ್ಲಿಲ್ಲ. ತಾರ್ದು ವಿಡಿಯೋ ಮಾಡ್ತಾ ಇದ್ದಿದ್ದು, ಹಳೆ ತಾರ್, ಇವಾಗ ಏನೋ ರಿಪೀಟ್ ಎಲ್ಲ ಮಾಡ್ತಾ ಇದೀವಿ, ಎಲ್ಲ ಹೊಸದಾಗಿಲ್ಲ. ಹಳೆ ಕಾಲದ್ದು ತಾರ್ದು ವಿಡಿಯೋ ಮಾಡ್ತಾ ಇದ್ರು. ಎಲ್ಲ ರಿಪೀಟ್ ಮಾಡ್ತಾ ಇದೀವಿ ಅಂತ ಹೇಳ್ದ. ಹಳೆ ತಾರ್ ನೋಡ್ದೆ. ಮಾಡಿ ನಾನ್ ನಿಂಗೆ ಪ್ರೀತಮ್ ಫೋನಲ್ಲಿ ಫೋನ್ ಮಾಡ್ದೆ, ನನ್ ಫೋನಲ್ಲಿ ಫೋನ್ ಮಾಡ್ದೆ, ಮನೆಗ್ ಬಂದ್ ಕರ್ದೆ, ನೀವ್ ಅಮ್ಮ ಮಲ್ಗೋನೆ ಅಂತ ಅಂದ್ರು. ನಾನು ಇವನು ಹೋದ್ವಾ, ಫಸ್ಟ್ ಒಂದ್ಸಲ ಹೋದ್ವಿ, ಅವಾಗ ಜಸ್ಟಿಂಗ್ ಪಾಸ್ ಆದ್ರು. ಅವಾಗ ಅವ್ರು ಇರ್ಲಿಲ್ಲ, ಟಿಪಿಕಲ್ ಇರ್ಲಿಲ್ಲ. ಈಗ ಮತ್ತೆ ಹೋದ್ವಿ, ಅವಾಗ ಇದ್ದು ವಿಡಿಯೋ ಮಾಡ್ತಾ ಇದ್ರೆ ಸ್ಟೋರಿ ಹಾಕಿದ್ವಲ್ಲ 20 ನಿಮಿಷ ಹಿಂದೆ ನಾವ್ ನೋಡಿದ್ದು. 2 ಅವರ್ ಇಲ್ಲೇ ಇರ್ತೀವಿ, 2 ಅವರ್ ಇಲ್ಲೇ ಇರ್ತೀವಿ ಅಂತ ಹಾಕಿದ್ದು. ಅದಕ್ಕೆ ಹೋಗಿದ್ದು. ಇವತ್ತೇ ಕಳ ಸಿಕ್ಕಿದ್ದು ಅಷ್ಟು ದಿನದಿಂದ. ಟ್ರೈ ಮಾಡಿ ಸಾರ್ಥಕ ಅಂತ. ನಾನು ಇವತ್ತೇ ಮಲಗಿದ್ದೀನಿ ನೋಡಿ, ಯಾವತ್ತೂ ಮಲಗಿಲ್ದೇ ಇಷ್ಟ ದಿನ ಮಲಗಿಲ್ಲ ನೋಡಿ. ಮಧ್ಯಾಹ್ನ ಇವತ್ತೇ ಮಲಗಿದ್ದು. ಗೈಸ್ ಇದು ಅವತ್ತಿನ ದಿನದೇ ಬ್ಲಾಗು, ಬರೀ ಬಟ್ಟೆ ಮಾತ್ರ ಚೇಂಜ್ ಮಾಡಿರೋದು. ಇವಾಗ ಸ್ನಾನ ಮಾಡ್ಕೊಂಡ್ ಬಂದಿದ್ದು. ಏನು ಶೂಟ್ ಆಗ್ತಾನ ಗೈಸ್, 3-4 ದಿವಸ ಬಿಟ್ಬಿಟ್ ಮಾಡ್ತಾನ ವಿಡಿಯೋಗಳನ್ನ. ಗೈಸ್ ಇದು ಅವತ್ತಿನ ದಿನದೇ ಬೆಳಗ್ಗೆದು, ಸ್ಯಾಟರ್ಡೇ ಇದೆ ಬ್ಲಾಗ್ ಇದು. ಇವತ್ತೇ ಪೋಸ್ಟ್ ಮಾಡ್ತೀನಿ. ಸ್ಯಾಟರ್ಡೇನೆ ಪೋಸ್ಟ್ ಮಾಡ್ತೀನಿ. ಅವತ್ತಿನ ದಿನದೇ ಅಂದ್ರೆ ಇವತ್ತಿನ ದಿನದೇ ಅಂತ. ಗೈಸ್ ಇವಾಗ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ನಮ್ಮನ್ನ ಅವರ ಬ್ರದರ್ ಮನೆಗ್ ಬಿಡ್ಬೇಕು ಅಂತ. ಸೊ ಅದಕ್ಕೆ ಇವಾಗ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದು ನಮ್ಮನ್ನ ಅಲ್ಲಿಗೆ ಬಿಟ್ಬಿಟ್ಟು ಬಂದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಂಟಿಲ್ ದೆನ್ ಗೈಸ್. ಸೊ ಫೈನಲಿ ಅಲ್ಲಿಂದ ಬಿಟ್ಬಿಟ್ಟು ಬಂದು ಹಾಗೆ ಇಲ್ಲಿ ಇವನು ATM ಅಲ್ಲಿ
ಕ್ಯಾಶ್ ವಿಡ್ರಾ ಮಾಡ್ತಾ ಇದ್ದ. ಸೊ ಇವಾಗ ಇಲ್ಲಿಗೆ ಬಂದಿದೀವಿ ಗೈಸ್. ಹಾಗೆ ನಾನು ಇಷ್ಟು ದಿನ ಯಾಕೆ ವ್ಲಾಗ್ ನ ಮಾಡ್ತಿರ್ಲಿಲ್ಲ ಅಂತ ಅಂದ್ರೆ ನನಗೆ ಕಾಲೇಜಲ್ಲಿ ಇಂಟರ್ನಲ್ಸ್ ಇತ್ತು. ಸೊ ಅದು ಓದ್ಕೊಳ್ಳೋದೆಲ್ಲ ಇತ್ತು. ಸೊ ಅದಕ್ಕೆ ಇಷ್ಟು ದಿನ ಎಲ್ಲ ವ್ಲಾಗ್ ನ ಮಾಡ್ತಾ ಇರ್ಲಿಲ್ಲ. ಸೊ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂಡ್ ಕನ್ಸಿಸ್ಟೆನ್ಸಿ ಪಕ್ಕಾ ಮೇಂಟೈನ್ ಮಾಡ್ತೀನಿ. ಸೊ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡಲ್ಲ ಇನ್ಮೇಲೆ. ಸೊ ಅದೇ ಗೈಸ್, ಈ ರೀಸನ್ಗೋಸ್ಕರ ನಾನು ವ್ಲಾಗ್ ನ ಮಾಡೋದು ಸ್ಟಾಪ್ ಮಾಡಿದೆ. ಅಂದ್ರೆ ಆಲ್ಮೋಸ್ಟ್ 1 ಮಂತ್ ಸ್ಟಾಪ್ ಮಾಡಿದೆ. ಇವಾಗ ಇವನು ಕ್ಯಾಶ್ ತಗೊಂಡ್ ಬಂದ ತಕ್ಷಣ ಮನೆಗೆ ಹೊರಡೋದು. ಗೊತ್ತಾಯ್ಲ್ವಾ? ಅಷ್ಟು ಇರೋದಿಲ್ವಂತೆ. ಪೇ ಕೊಡಿ ಅಂತ ಓದಿದ್ದೆ. ಹಾ, ಪೇ ಮಾಡ್ಬೇಕಾ? ಪೇ ಮಾಡ್ಕೊಳ್ಳಿ ಅಂತ ಹೋಯ್ತೆ. ಪೇ ಕೊಡು. ಪೇ ಕೊಡಿ ನನಗೆ. ನೀನ್ ಪೇ ಮಾಡ್ಬೇಕಾ? ಅಲ್ಲ ನನಗೆ ವಿಡ್ರಾ ಅಂತ ಹೋಯ್ತೆ. ವಿಡ್ರಾ ಕೂಡ ಕೊಟ್ಟಿದ್ದೀನಿ. ಬೈಸ್ ಇದೇನೋ ಪ್ರಾಬ್ಲಮ್ ಆಗಿದೆ, ಬರ್ತಾ ಇಲ್ಲ ಅಮೌಂಟ್, ಕ್ಯಾಶ್ ಬರ್ತಾ ಇಲ್ಲ. ಏನಾಯ್ತು? ಕ್ಯಾಶ್ ಇಲ್ವೇ ಹೊರಗಡೆ. ಮೋಸ್ಟ್ಲಿ ಕ್ಯಾಶ್ ಇಲ್ಲ ಅನ್ಸುತ್ತೆ. ಎಸಿನೂ ಮಾಡ್ತಾ ಅಲ್ಲಿ. ಇಲ್ಲಿ ಬೇರೆ ಕ್ಯಾಮ್ರಾ ಬೇರೆ ಇದೆ, ಇಲ್ಲಿ ಬೇರೆ ಬ್ಲಾಗ್ ಮಾಡ್ತಾ ಇದ್ದೀನಿ ATM ಒಳಗಡೆ. ಕ್ಯಾಶ್ ಚೆಕ್ ಬ್ಯಾಲೆನ್ಸ್ ಮಾಡು ಫಸ್ಟ್. ಬ್ಯಾಲೆನ್ಸ್ ಇದೆ. ಎಷ್ಟೈತೆ? 470. ಬರ್ತಾ ಐತೆ ಗೈಸ್, ನಿಧಾನ ಬರ್ತೀನಿ. ಗೈಸ್ ಈಗ ಕ್ಯಾಶ್ ಬಂತು. ಸೊ ಹೊರಡೋಣ ಮನೆಗೆ. ಬಾರೋ ಗೈಸ್, ಇವಾಗ ಮನೆಗೆ ಹೋಗೋಣ. ಸೊ ಮನೆಗೆ ಹೋಗಿ ನೋಡೋಣ, ಬ್ಲಾಗ್ ನ ಆದ್ರೆ ಮಾಡ್ತೀನಿ. ನೋಡಿ ಸ್ಕ್ಯಾಮ್ ಮಾಡ್ತವನೆ. ಹೊಸ ನೋಟು ATM ಇಂದ ತೆಗ್ದಿದ್ದು ಅವ್ನ್ ಹಿಡ್ಕೊತವನೆ. ಅವನದು ಹಳೆ ನೋಟ್ನ ಇಲ್ಲಿಗೆ ಹಾಕ್ಬಿಟ್ಟು ಅವ್ರು ಕೊಡ್ತಾನಂತೆ. ಇನ್ನೂ ಬ್ಲಾಗ್ ಮಾಡ್ಬಿಟ್ನಲ್ಲ ಅಂತ ಅನ್ಕದ ಇದ್ಯಾ? ನೋಡಿ ನೋಡಿ ಸ್ಕ್ಯಾಮರು. ಈಗ ಹೋಗ್ತಾ ಇದೀವಿ ಮನೆ ಕಡೆ. ನಮ್ಮ ಪಯಣ ಮನೆ ಕಡೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಇವನೇನೋ ಫ್ರೀ ಫೈರ್ ಆಡ್ಬೇಕಂತೆ. ಸೊ ಒಂದ್ ಮ್ಯಾಚ್ ಆಡ್ಕೊಂಡು ಹಾಗೆ ಮನೆಗೆ ಹೋಗ್ತೀನಿ. ಸೊ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಷ್ಟೇ. ಬಾಯ್ ಬೈ ಬೈ ಗೈಸ್. ಬೈ ಬೈ ಗೈಸ್. ಟೇಕ್ ಕೇರ್. ಟಾಟಾ. ಬೈ ಬೈ ಗೈಸ್.